ಮಿಯಾ ಖಲೀಫಾ ಮಂತ್ಲಿ ಅರ್ನಿಂಗ್ $6.4 ಮಿಲಿಯನ್. ಬ್ಲಾಸ್ಟ್ ಚೈನಾ ಮಂತ್ಲಿ ಅರ್ನಿಂಗ್ $20 ಮಿಲಿಯನ್. ಬರೀ ಇವರೇ ಅಲ್ಲ, ಬೆಲ್ಲಾ ತೆರಿಫ್, ಕಾರಿಡ್ ಬಿ, ಮಿಲಿಯಾ ಮಂಡೇಲಾ ಇವರೆಲ್ಲ ಕೂಡ ತಮ್ಮ ಪರ್ಸನಲ್ ವಿಡಿಯೋಸ್ ಗಳನ್ನ ಶೇರ್ ಮಾಡುವ ಮೂಲಕ ಮಿಲಿಯನ್ಸ್ ಗಳಲ್ಲಿ ಅರ್ನಿಂಗ್ ಮಾಡುತ್ತಾರೆ. ಅದು ಬರೀ ಒಂದು ವೆಬ್ಸೈಟ್ ಇಂದ. ಆ ವೆಬ್ಸೈಟ್ ನ ಹೆಸರು ಓನ್ಲಿ ಫ್ಯಾನ್ಸ್. ಸ್ನೇಹಿತರೆ, ಇಂಟರ್ನೆಟ್ ನಲ್ಲಿ ಮೋಸ್ಟ್ ಹಾಟ್ ಹಾಗೂ ಕಾಂಟ್ರವರ್ಸಿ ಆಗಿರುವ ಒಂದು ವೆಬ್ಸೈಟ್ ನ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಆ ವೆಬ್ಸೈಟ್ ನ ಹೆಸರು ಓನ್ಲಿ ಫ್ಯಾನ್ಸ್. ಸಾಮಾನ್ಯವಾಗಿ ಈ ಹೆಸರನ್ನ ನೀವೆಲ್ಲೂ ಕೇಳಿರುವುದಿಲ್ಲ, ಕೆಲವರು ಈ ಹೆಸರನ್ನ ಕೇಳಿದ್ದಾರೆ, ಆದ್ರೆ ಎಷ್ಟೋ ಜನಕ್ಕೆ ಇದರ ಬಗ್ಗೆ ಗೊತ್ತಿರಲ್ಲ. ಅದಕ್ಕೋಸ್ಕರ ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತಿದೆ. ಸ್ನೇಹಿತರೆ, ಈ ಓನ್ಲಿ ಫ್ಯಾನ್ಸ್ ಅನ್ನೋದು ಒಂದು ಯೂಟ್ಯೂಬ್, ಫೇಸ್ಬುಕ್ ತರ ಒಂದು ವೆಬ್ಸೈಟ್. ಇದರಲ್ಲಿ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಗಳು ಅಥವಾ ಯಾರೇ ಆಗ್ಲಿ ತಮ್ಮ ಖಾಸಗಿ ಫೋಟೋಗಳನ್ನ ಶೇರ್ ಮಾಡಬಹುದು. ಅದನ್ನ ನಾವು ನೋಡ್ಬೇಕಾದ್ರೆ ಒಂದಿಷ್ಟು ಚಾರ್ಜ್ ಅಂತ ಅವರಿಗೆ ಪೇ ಮಾಡ್ಬೇಕಾಗುತ್ತೆ. ಅದನ್ನ ಕೂಡ ಅವರೇ ಫಿಕ್ಸ್ ಮಾಡ್ತಾರೆ. ಸ್ನೇಹಿತರೆ, ಇದು ಇಷ್ಟೊಂದು ವೈರಲ್ ಆಗಿರುವ ಇನ್ನೊಂದು ಕಾರಣ ಯಾಕಂದ್ರೆ ಓನ್ಲಿ ಫ್ಯಾನ್ಸ್ ಅಲ್ಲಿ ಅತಿ ಹೆಚ್ಚಾಗಿ ಸೆಕ್ಸ್ ವರ್ಕರ್ ಇದನ್ನ ಯೂಸ್ ಮಾಡ್ತಾರೆ. ಹಾಗೂ ಇದರಲ್ಲಿ ತಮ್ಮ ಖಾಸಗಿ ಫೋಟೋಗಳನ್ನ ಅಪ್ಲೋಡ್ ಮಾಡುವ ಮೂಲಕ ದುಡ್ಡನ್ನ ಅರ್ನಿಂಗ್ ಮಾಡ್ತಾರೆ. ಸರಿ, 2016ರಲ್ಲಿ ಶುರುವಾದ ಈ ಒಂದು ಓನ್ಲಿ ಫ್ಯಾನ್ಸ್ 2019 ಕೋವಿಡ್ ನ ಸಮಯದಲ್ಲಿ ಅತಿ ಹೆಚ್ಚು ನಿಶ್ಚಿತ ದಾಖಲೆಯನ್ನ ಮಾಡುತ್ತೆ. 2020ರ ಡಿಸೆಂಬರ್ ನಲ್ಲಿ ಓನ್ಲಿ ಫ್ಯಾನ್ಸ್ ಸುಮಾರು 95 ಮಿಲಿಯನ್ ಯೂಸರ್ಸ್ ಗಳು, 1 ಮಿಲಿಯನ್ ಕ್ರಿಯೇಟರ್ಸ್ ಹಾಗೂ $2 ಮಿಲಿಯನ್ ಗಳನ್ನ ಜನರೇಟ್ ಮಾಡಿರುತ್ತೆ. ದೊಡ್ಡ ದೊಡ್ಡ ಕ್ರಿಯೇಟರ್ ಗಳು ಮಿಲಿಯನ್ ಗಟ್ಟಲೆ ದುಡ್ಡನ್ನ ಅರ್ನಿಂಗ್ ಮಾಡ್ತವೆ. ಇದು ಅತಿ ಹೆಚ್ಚಾಗಿ ಲಂಡನ್, US, ಕೆನಡಾಗಳಲ್ಲಿ ಯೂಸ್ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಇಂಡಿಯಾದಲ್ಲೂ ಕೂಡ ಇದು ಬರುತ್ತೆ. ಸ್ನೇಹಿತರೆ, ಈ ಓನ್ಲಿ ಫ್ಯಾನ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು?